ತುಂಬ ಜನ ಗೂಗಲ್ ಕ್ರೋಮಲ್ಲಿ ಹಿಸ್ಟ್ರಿನ ಡಿಲೀಟ್ ಮಾಡ್ತಾ ಇರ್ತೀರಾ. ಅಲ್ಲಿ ಡಿಲೀಟ್ ಮಾಡಿದ್ಮೇಲೆ ನಿಮ್ಗೆ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಡಿಲೀಟ್ ಆಗಿರಲ್ಲ. ಆ ಒಂದು ಹಿಸ್ಟ್ರಿನ ಯಾರು ಬೇಕಾದರೂ ಕೂಡ ತೆಗೆದು ನೋಡಿಬಿಡ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ನೀವು ಗೂಗಲ್ ಕ್ರೋಮಲ್ಲಿ ಏನೇನೆಲ್ಲ ತೆಗ್ದಿದ್ದೀರಾ ಅದನ್ನು ಹಿಸ್ಟ್ರಿನ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಯಾರೂ ಕೂಡ ನೋಡದೇ ಇರೋ ಥರ ಡಿಲೀಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಾನು ತೋರಿಸೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತು ಅಂತಂದರೆ ಅದು ಪರ್ಮನೆಂಟಾಗಿ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ನೋಡೋಣ ಅದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ಫೋನ್ ಯೂಸರ್ಸ್ಗಳು ಕ್ರೋಮಲ್ಲಿ ಹಿಸ್ಟ್ರಿನ ಯಾವ ಥರ ಡಿಲೀಟ್ ಮಾಡ್ತಾರೆ ಅಂತಂದರೆ ಈ ಥರ ಕ್ರೋಮನ್ನು ಓಪನ್ ಮಾಡ್ಕೊಳ್ತಾರೆ. ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಅವ್ರು ಏನು ಸರ್ಚ್ ಮಾಡಿರ್ತಾರೆ ಅದರ ಹಿಸ್ಟ್ರಿ ಇಲ್ಲಿ ಇರುತ್ತೆ. ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ, ಇಲ್ಲಿ ಲಾಸ್ಟ್ ಅವರ್ ಮೇಲೆ ಕ್ಲಿಕ್ನ ಮಾಡಿ, ಆಲ್ ಟೈಮ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಡಿಲೀಟ್ ಡೇಟಾ ಅಂತ ಕೊಡ್ತಾರೆ. ಸೊ ಈಗ ಈ ಥರ ಡಿಲೀಟೆಡ್ ಕ್ರೋಮ್ ಡೇಟಾ ಅಂತ ಬರುತ್ತೆ. ಓಕೆ ಅಂತ ಕೊಟ್ಟಾಗ ನಿಮ್ಮ ಹಿಸ್ಟ್ರಿ ಇಲ್ಲೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ನೀವು ನೋಡ್ಬೋದು ಕ್ರೋಮಲ್ಲಿ ಹಿಸ್ಟ್ರಿ ಎಲ್ಲ ಹೋಗಿದೆ, ನೀವು ತೆಗ್ದಿರೋದೆಲ್ಲ. ಈ ಥರ ಡಿಲೀಟ್ ಮಾಡಿದ್ರೆ ನಿಮ್ಮ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಸೊ ಖಂಡಿತವಾಗ್ಲೂ ಈ ಥರ ಡಿಲೀಟ್ ಮಾಡಿದ್ರೆ ನಿಮ್ಮ ಹಿಸ್ಟ್ರಿ ಅಲ್ಲೇ ಇರುತ್ತೆ, ಆಯಿತಾ. ನೀವು ಈ ಥರ ಡಿಲೀಟ್ ಮಾಡಬಾರ್ದು. ಯಾವ ಥರ ನೀವು ಡಿಲೀಟ್ ಮಾಡಬೇಕು ಅಂತಂದರೆ, ಸೊ ನೀವು ನಿಮ್ಮ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡಿ. ಗೂಗಲ್ನ ಓಪನ್ ಮಾಡಿ ನೀವೇನಂತ ಸರ್ಚ್ ಮಾಡಬೇಕು ಅಂತಂದರೆ ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಬೇಕು, ಆಯಿತಾ. ಮೈ ಆ್ಯಕ್ಟಿವಿಟಿ ಅಂತ ನೀವು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗಿಲ್ಲಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ, ಮೈ ಆ್ಯಕ್ಟಿವಿಟಿ ಅಂತ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ಹಿಸ್ಟ್ರಿ ಡಿಲೀಟ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಯಾರು ಬೇಕಾದರೂ ಕೂಡ ಇಲ್ಲಿ ಬಂದು ನೋಡ್ಬೋದು. ನೋಡಿ ಇವಾಗ ನಾನು ಕೆಳಗೆ ಎಳೀತು ಅಂತಂದರೆ ನೋಡಿ, ಸೊ ನಾನು ಏನೇನೆಲ್ಲ ಸರ್ಚ್ ಮಾಡಿದ್ದೀನಿ ಅದೆಲ್ಲವೂ ಕೂಡ ಇಲ್ಲೆಲ್ಲ ತೋರಿಸುತ್ತೆ, ಕಂಪ್ಲೀಟಾಗಿ ತೋರಿಸುತ್ತೆ. ನೀವು ಅಲ್ಲಿ ಹಿಸ್ಟ್ರಿ ಡಿಲೀಟ್ ಮಾಡಿದ್ರಲ್ಲ, ಸ್ಟಾರ್ಟಿಂಗ್ ತೋರಿಸಿದ್ರಲ್ಲ ಆ ಥರ ಡಿಲೀಟ್ ಮಾಡಿದರೂ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಹಾಗಾದರೆ ನಿಮ್ಮ ಹಿಸ್ಟ್ರಿಯನ್ನು ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದು ಇಲ್ಲಿ ಒಂದು ಡಿಲೀಟ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಫಸ್ಟಿಂದ ಹಿಡಿದು ಇಲ್ಲಿವರೆಗೂ ನೀವು ಫೋನ್ ಯೂಸ್ ಮಾಡ್ತಾ ಇರೋ ವರ್ಗೂ ಕೂಡ ನೀವು ಹಿಸ್ಟ್ರಿನ ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಆಲ್ವೇಸ್ ಆಪ್ಷನ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಬೋದು. ನೀವೇನಾದರೂ ಲಾಸ್ಟ್ ಅವರ್ ಡೇಟಾ ಡಿಲೀಟ್ ಮಾಡಬೇಕು ಅಂತಂದರೆ ಲಾಸ್ಟ್ ಅವರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇ ಅಂತ 2ನೇ ಆಪ್ಷನ್ ಇದೆ. ಇದು ನೆನ್ನೆದು ಬರೀ ನೆನ್ನೆದು ಮಾತ್ರ ಡಿಲೀಟ್ ಮಾಡಬೇಕು ಅಂತಂದರೆ ಲಾಸ್ಟ್ ಡೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕಸ್ಟಮ್ ರೇಂಜು ನೀವೇನೋ ಡೇಟ್ನ ಸೆಟ್ ಮಾಡ್ಬೋದು, ಈ ತಾರೀಕಿಂದ ಈ ತಾರೀಕುವರೆಗೂ ಡೇಟಾ ಡಿಲೀಟ್ ಆಗಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಫೋನ್ ತಗೊಂಡಾಗಿಂದ ಇಲ್ಲಿವರೆಗೂ ಕೂಡ ಹಿಸ್ಟ್ರಿ ಡಿಲೀಟ್ ಮಾಡಬೇಕು, ಅದಕ್ಕೋಸ್ಕರ ಆಲ್ವೇಸ್ ಸೆಲೆಕ್ಟ್ ಮಾಡ್ತೀನಿ. ಆಲ್ವೇಸ್ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳು ನಿಮ್ಗೆ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಆಲ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ, ಆಗ ಅನ್ಸೆಲೆಕ್ಟ್ ಆಗುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಗೂಗಲ್ಲು. ಇನ್ನೊಂದು ನಿಮ್ಗೆ ಇಲ್ಲೇನಾದರೂ ಕ್ರೋಮ್ ಅಂತ ತೋರಿಸ್ತು ಅಂತಂದರೆ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ನನಗಿಲ್ಲಿ ಕ್ರೋಮ್ ತೋರಿಸ್ತಾ ಇಲ್ಲ. ಸೊ ಈಗ ನಾನು ಗೂಗಲ್ನ ಸೆಲೆಕ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕೆಳಗೆ ಇಲ್ಲಿ ಡಿಲೀಟ್ ಕೊಡಿ. ಇವಾಗ ನಿಮ್ಮ ಹಿಸ್ಟ್ರಿ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಯಾರೂ ಕೂಡ ಏನು ಮಾಡಿದ್ರೂ ಕೂಡ ತೆಗಿಯೋಕ್ಕಾಗಲ್ಲ ನೀವು ಏನು ತೆಗ್ದಿದ್ರಿ ಅಂತ. ಇಲ್ಲಿ ಗಾಟ್ ಇಟ್ ಅಂತ ಕೊಡಿ, ಓಕೆ. ಸೊ ಈಗ ನಿಮ್ಮ ಹಿಸ್ಟ್ರಿ, ಕ್ರೋಮ್ ಹಿಸ್ಟ್ರಿ ಏನಿದೆ ಅದು ಕಂಪ್ಲೀಟ್ಲಿ ಡಿಲೀಟ್ ಆಗಿರುತ್ತೆ ಪರ್ಮನೆಂಟಾಗಿ, ಓಕೆ. ಇದು ಸರಿಯಾದ ರೀತಿ ನೀವು ಹಿಸ್ಟ್ರಿನ ಡಿಲೀಟ್ ಮಾಡೋದಕ್ಕೆ. ಆಮೇಲೆ ಇಲ್ಲಿ ತನಕ ನೋಡಿರೋರಿಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಸೀಕ್ರೆಟ್ ಟ್ರಿಕ್ಕನ್ನು ಕೊಡ್ತೀನಿ ಇವಾಗ, ಇದನ್ನು ಕೂಡ ಟ್ರೈ ಮಾಡಿ, ಆಯಿತಾ. ಇದನ್ನು ಮಾಡಿದ್ರೆ ಇನ್ನೂ ಚೆಂದ, ಏನೂ ಸಿಗಲ್ಲ ಯಾರಿಗೂ. ನೋಡಿ ಏನು ಅಂತಂದರೆ, ನಿಮ್ಮ ಕ್ರೋಮ್ ಇರುತ್ತಲ್ಲ, ಈ ಕ್ರೋಮ್ ಆ್ಯಪನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಗೈಸ್. ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮಗಿಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತೆ, ಆಯಿತಾ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕ್ಲಿಯರ್ ಡೇಟಾ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಯರ್ ಕ್ಯಾಚೆ ಅಂತ ಇದೆ ನೋಡಿ. ಸೊ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಕ್ಯಾನ್ಸಲ್ ಓಕೆ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಈಗ ನಿಮ್ಮ ಹಿಸ್ಟ್ರಿ ಕಂಪ್ಲೀಟ್ಲಿ ಕ್ರೋಮಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ ನೀವು ಸರ್ಚ್ ಮಾಡಿರುವಂಥದ್ದು, ಓಕೆ. ಈ ಥರ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೋಬೋದು. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ ಗೈಸ್.